ಎಲ್ರಿಗೂ ಇವತ್ತಿನ ಟಾಪಿಕ್ ಏನಂತಂದ್ರೆ ತಿಪ್ಪೆ ಗೊಬ್ಬರ ಮಿನರಲ್ಸ್ ನಾವು ಎದಕ್ಕೆ ಮಾಡ್ಕೋಬೇಕು ಹೆಂಗ್ ಮಾಡ್ಕೋಬೇಕು. ತಿಪ್ಪೆ ಗೊಬ್ಬರ ಸಾಮಾನ್ಯವಾಗಿ ಈ ತರ ಬಿಸಿಲಿಗೆ ಬಿಸಾಡೋದ್ ನಿಂತರ ಯಾವುದೇ ರೀತಿಯಿಂದ ಅದ್ರೊಳಗೆ ನೈಟ್ರೋಜನ್ ಆಗಲಿ ಕಾರ್ಬನ್ ಕಂಟೆಂಟ್ ಆಗಲಿ ಮೈಕ್ರೋ ಬ್ಯಾಕ್ಟೀರಿಯಾಸ್ ಅಲ್ಲಿ ಯಾವುದು ಉಳಿದಿಲ್ಲ. ಸೊ ನಾವು ಎದಕ್ಕೆ ಮಾಡ್ಕೋಬೇಕು ಅಂತ ಇದ್ರೊಳಗಿರೋ ನೈಟ್ರೋಜನ್ ಮೈಕ್ರೋ ಬ್ಯಾಕ್ಟೀರಿಯಾಸ್ ಕಾರ್ಬನ್ ಹಂಗೆ ಉಳಿದ್ರೆ ಚೆನ್ನಾಗಿ ಕೆಲಸ ಮಾಡ್ತದ ಗೊಬ್ಬರ. ಸೊ ಹೆಂಗ್ ಮಾಡ್ಕೋಬೇಕು ನಾವು ತಿಪ್ಪೆ ಗೊಬ್ಬರ ಮಿನರಲ್ಸ್ ಅಂತಂದ್ರೆ ಸಾಮಾನ್ಯವಾಗಿ ನೀವು ಎಲ್ಲಿ ಸಗಣಿ ಆಗಲಿ ಕಸ ಆಗಲಿ ಬಿಸಾಕ್ತಿರೋಡು ಅಲ್ಲಿ ಒಂದು ಗಿಡ ಹಾಕ್ರಿ, ಗಿಡದ ಕೆಳಗಡೆ ಒಂದು ಗುಂಡಿ ಮಾಡಿ ಸಗಣಿ ಆಗಲಿ ಕಸ ಆಗಲಿ ಅದ್ರೊಳಗೆ ಗುಂಡಿ ಮಾಡಿ ನೆರಳಲ್ಲಿ ನೀವು ತಿಪ್ಪೆ ಗೊಬ್ಬರನ ಹಾಕೋದ್ರಿಂದ ಹಾಕಿ ತಿಂಗಳದಾಗ ಒಂದ್ಸಲನೋ 2 ಸಲನೋ ವಾಟರಿಂಗ್ ಮಾಡ್ಕೊಳ್ಳಿರೋದ್ರಿಂದ ಅದ್ರೊಳಗೆ ನೈಟ್ರೋಜನ್ ಕಂಟೆಂಟ್ ಆಗಲಿ ಮೈಕ್ರೋ ಬ್ಯಾಕ್ಟೀರಿಯಾಸ್ ಆಗಲಿ ಕಾರ್ಬನ್ ಕಂಟೆಂಟ್ ಆಗಲಿ ಯಾವುದೇ ರೀತಿಯಿಂದ ಸೂರ್ಯನ ಕಿರಣ ಡೈರೆಕ್ಟ್ ಬೀಳದೇ ಇರೋದ್ರಿಂದ ಚೆನ್ನಾಗಿ ಉಳಿತಾವ ಅವೆಲ್ಲ ಮೈಕ್ರೋ ಬ್ಯಾಕ್ಟೀರಿಯಾಸ್ ಕಾರ್ಬನ್ ಕಂಟೆಂಟ್ಗಳು. ಅದನ್ನ ನೀವು ತಗೊಂಡೋಗಿ ಹೊಲಕ್ಕೆ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಬರ್ತದೆ, ಅದು ಗೊಬ್ಬರ ಕೆಲಸ ಮಾಡುತ್ತೆ. ತಿಪ್ಪೆ ಗೊಬ್ಬರನ ಬಳಸೋದ್ರಿಂದ ನೀವು ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಬಳಸಬಹುದು ಹೊಲದೊಳಗೆ. 5 ಚೀಲ ಜಾಗದೊಳಗೆ 3 ಚೀಲ ಹಾಕಿದ್ರೆ ಕೂಡ ಅದೇ ಪ್ರಮಾಣದ ಬೆಳೆ ಬರ್ತದೆ, ಚೆನ್ನಾಗಿ ಬೆಳೆ ಬರ್ತದೆ. ಸೊ ನೀವು ಖರ್ಚು ಕಡಿಮೆ ಮಾಡಿದಂಗಾಗಿ ನಿಮ್ಗೆ ಬರೋ ಇನ್ಕಮ್ ಕೂಡ ಜಾಸ್ತಿ ಆಗ್ತದೆ. ಈ ರೀತಿ ಹೆಚ್ಚಿನ ಕೃಷಿ ಮಾಹಿತಿ ವಿಡಿಯೋಗಳಿಗಾಗಿ ಪಾಟೀಲ್ ಫಾರ್ಮ್ ಯೂಟ್ಯೂಬ್ ಚಾನಲ್ ಅನ್ನು